ಸಿಎಂ ಸಿದ್ದರಾಮಯ್ಯ ಅವರು ವೈಯಕ್ತಿಕ ವಿಚಾರ ಅಂತ ಹೇಳಿರುವಂತದ್ದು ಬಹಳ ಚರ್ಚೆಗೆ ಇದಾಗ್ತಿದೆ. ತಾವು ತಂದೆಯಾಗಿ ಏನು ಹೇಳ್ತೀರಿ ಸರ್? ಈಗಾಗಲೇ ಮಗಳನ್ನ ಕಳ್ಕೊಂಡು ನಾವು ಬಹಳ ದುಃಖದಾಗಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಈ ರೀತಿ ಅವರು ವೈಯಕ್ತಿಕವಾಗಿ ಅಂದ್ರೆ ನಾವೇನ್ ಮುಸ್ಲಿಂ ಸಂಬಂಧಿಕರ ಅಥವಾ ಲವ್ ಜಿಹಾದ್ ಅನ್ನೋ ಒಂದು ಪದಕ್ಕೆ ನಾವೇನಾದ ತುಷ್ಟೀಕರಣ ಮಾಡ್ತೀವಿ. ನಾವ್ ಯಾರು ಅದಕ್ಕೆ ಜೊತೆ ಇದ್ದೀವಿ. ವೈಯಕ್ತಿಕ ಅಂದ್ರೆ ಏನು? ನಾವೇನು ವ್ಯಾಪಾರ ಮಾಡ್ತಿದ್ವಿ ಅವ್ರ ಕೂಡ ಯಾವ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ, ಇದು ಖಂಡನೀಯ. ಈ ರೀತಿ ಹೇಳಿಕೆ ಕೊಡಲ್ಲ. ನಮಗೂ ಕೂಡ ಅದೇ ದುಃಖ ಆಗ್ತೈತಿ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನನ್ನ ಮಗಳನ್ನ ಕಳ್ಕೊಂಡ ನಾನು ಒದ್ದಾಡತೀನಿ, ನನ್ನ ಕುಟುಂಬ ಒದ್ದಾಡತೀನಿ, ನನ್ನ ಬಂಧು ಬಳಗ ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಚಿಂತನೆಯಲ್ಲಿ ಇದ್ದಾರೆ, ಭಯ ಭೀತಿನಲ್ಲಿ ಆಗಿದ್ದಾರೆ. ಅಂತ ಒಂದು ವಾತಾವರಣದಾಗ ಈ ರೀತಿ ರಾಜ್ಯ ಸರ್ಕಾರದ ಹೇಳಿಕೆ ಬರೋದ್ರಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನೋಡ್ತಾ ಇದೆ. ಈಗಾಗಲೇ ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಶಾಮನೂರು ಶಿವಶಂಕರಪ್ಪರು ಕೂಡ ಫೋನ್ ಮಾಡಿದ್ರು, ಯಾವ್ದು ಕೇಳಿದಾಗ ಭಯ ಪಡಕ್ ಹೋಗ್ಬೇಡ, ನಾನು ನಿನ್ ಜೊತೆಗದೇವಿ, ಪಾರ್ಟಿ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನೀ ಏನಿದ್ರು ಏನ್ ಸತ್ಯ ಐತೆ ಅದನ್ನೇ ಹೇಳ, ಯಾರು ಹೇಳಿದ್ರು ಅವ್ರಿಗೆ ಕೌಂಟರ್ ಕೊಡು ಅಂತ ಹೇಳಿದ್ದಾರೆ. ಅಂತ ಒಂದು ನಮ್ಮ ವೀರ ಶಿವಲಿಂಗಾಯತ ಸಮಾಜ ಈಗ ಆಲ್ರೆಡಿ ಡಿಸ್ಕಷನ್ ಎಲ್ಲ ಇದ್ದಾರೆ. ನಿಮ್ದೇ ಸರ್ಕಾರ ನಿಮ್ಗೆ ಬೆನ್ನಿ ನಿಲ್ಲಬೇಕಾಗಿತ್ತು. ನಾನು ವೈಯಕ್ತಿಕ ವಿಚಾರ ಅಂದಾಗ ಈಗ ನಾನು ಏನಂತ ಹೇಳಿ ನಿಮ್ಗೆ, ಏನಾಕಿ ಏನು ಅವ್ರು ಕೂಡ ವ್ಯಾಪಾರ ಇತ್ತಾ, ಏನ್ ಕೊಡ್ತಗೊಳ್ದಿತ್ತ, ಅಥವಾ ಏನಾದ್ರು ಸಂಬಂಧ ಬೆಳೆಸಿದ್ವಿ? ವೈಯಕ್ತಿಕ ಅಂತ ಹೇಳಿ ಈ ರೀತಿ ಕೊಡೋದ್ರಿಂದ ಅದು ಖಂಡನೀಯ. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಇದು ಒಂದು ಯಾವ ರೀತಿ ತಾವು ಹೇಳಿಕೆ ಕೊಟ್ಟರೆ ಮತ್ತೊಂದು ತಮ್ಮ ಹೇಳಿಕೆ ಇದಾಗ್ತಾ ಇದೆ. ಲವ್ ಜಿಹಾದ್ಗೆ ನನ್ನ ಮಗಳು ಬಲಿಯಾಗಿದ್ದಾಳೆ, ಎಷ್ಟು ಮಟ್ಟಿಗೆ ಸತ್ಯ ಸರ್? ಖಂಡಿತ ಸುಳ್ಳು ಸರ್. ಯಾವ ಕಾರಣಕ್ಕೂ ಆ ರೀತಿ ಇಲ್ಲ. ಇವರೆಲ್ಲ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಕೂಡ ನನ್ನ ಮಗಳದೇ ತಪ್ಪಿರೋ ಗತಿ ಬಿಂಬಿಸಿ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟು ಆಕೆಗೆ ಅಪವಾದ ಕೊಡುವಂತ ನಡೆಸಿದ್ದಾರೆ. ಆಕ್ಚುಲಿ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡಿ ಆಕೆಗೆ ಆಲ್ರೆಡಿ ಒಂದು ಎನ್ಕೌಂಟರ್ ಮಾಡಿ ಅವನ್ನ ಗಲ್ಲಿಗೆ ಇರಿಸಿದ್ರೆ ಹಾಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಮ್ಮ ಎರಡು ಬೇಡಿಕೆ ಇದ್ದು. ಅಂತದ್ರಾಗಿಂತ ಹೇಳಿಕೆ ಕೊಟ್ರೆ ನನಗೇನು ಅನ್ಸತಿ, ಇವರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಆಕಿನ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ.